ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶಿರೀನ್ ಫುಟಾಡು, ಚರ್ಮ ವೈದ್ಯರು ಆಸ್ಟರ್ CMI ಹಾಸ್ಪಿಟಲ್. ಇವತ್ತಿನ ಟಾಪಿಕ್ಕು ಬೇಸಿಗೆ ಕಾಲದಲ್ಲಿ ಸ್ಕಿನ್ ಕೇರ್ ರೂಟೀನ್, ಇಲ್ಲಾಂದರೆ ನಮ್ಮ ಚರ್ಮವನ್ನು ಬೇಸಿಗೆ ಕಾಲದಲ್ಲಿ ಹೇಗೆ ನಾವು ಟೇಕ್ ಕೇರ್ ಮಾಡಬೇಕಂತ ಇವತ್ತು ನಾನು ನಿಮ್ಗೆ ಸ್ಪಷ್ಟಗೊಳಿಸುತ್ತೇನೆ. ನಮ್ಮ ಸ್ಕಿನ್ ಕೇರ್ ರೂಟೀನು ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿದ್ದಿದ್ದರಿಂದ ಸನ್ಸ್ಕ್ರೀನ್ ಅಂತ ನಾವು ಹಾಕಲೇಬೇಕು. ಬಿಕಾಸ್ ಸನ್ಸ್ಕ್ರೀನ್ ಹಾಕಲಿಲ್ಲ ಅಂದರೆ ನ್ಯಾರೋ ಬ್ಯಾಂಡ್ UV ಲೈಟ್, ನ್ಯಾರೋ ಬ್ಯಾಂಡ್ UVA, UVB ಈ ಲೈಟಿಂದ ಚರ್ಮದಲ್ಲಿ ಮೆಲ್ನೋಸೈಟ್ಸ್ ಅಂತ ಹೇಳುವ ಒಂದು ಅಂಶ ಜಾಸ್ತಿ ಆಗಿಬಿಟ್ಟು ಚರ್ಮದ ಮೇಲೆ ಬಂಗ್ ಥರ ಬರಬಹುದು. ಅದಕ್ಕೆ ನಾವು ಚರ್ಮಕ್ಕೆ ಬಿಸಿಲು ಕಾಲದಲ್ಲಿ ಔಟ್ಸೈಡ್ ಜಾಸ್ತಿ ಒಂದು 2-3 ಅವರ್ಸ್ ಮೇಲೆ ಇದ್ದರೆ ಎವ್ರಿ 2 ಅವರ್ಸ್ 2 ಅವರ್ಗೆ ಒಂದು ಸತಿ ಸನ್ಸ್ಕ್ರೀನ್ ಹಾಕಲೇಬೇಕು. ಈಗ ಎಷ್ಟು ಸನ್ಸ್ಕ್ರೀನ್ ಹಾಕಬೇಕಂದ್ರೆ ನಾವು 1 ಫಿಂಗರ್ ಟಿಪ್ ಯೂನಿಟ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಬೆರಳಿನಲ್ಲಿ ಅಟ್ಲೀಸ್ಟ್ 1 ಫಿಂಗರ್ ಟಿಪ್ ಇಷ್ಟು ಸನ್ಸ್ಕ್ರೀನ್ನ ಹಾಕಬೇಕು. ಅದು ಸಹ 2 ಅವರ್ಲಿ 1 ಟೈಮ್. ಔಟ್ಸೈಡ್ ಇದ್ದರೆ, ಮನೆ ಒಳಗಡೆ ಇದ್ದರೆ ಬೆಳಗ್ಗೆ ಒಂದು ಸತಿ ಹಚ್ಚಬೇಕು, ಮಧ್ಯಾಹ್ನ ಔಟ್ಸೈಡ್ ಹೋದರೆ ಮಾತ್ರ ಹಚ್ಚಬೇಕು. ನೈಟ್ ಟೈಮ್ ಹಚ್ಚುವ ಅವಶ್ಯಕತೆ ಇಲ್ಲ. ನೈಟ್ ಮಲಗುವ ಮುಂಚೆ ಮುಖ ಚೆನ್ನಾಗಿ ತೊಳೆದಾದಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕಿ ನೈಟ್ ಟೈಮ್ ನಯಸಿನಮೈಡು ಇಲ್ಲಾಂದರೆ ಆರ್ಬ್ಯೂಟಿನ್ ಅಂತ ಇರುವ ಪದಾರ್ಥ ಅಂಥ ಕ್ರೀಮ್ಸ್ನ ಹಚ್ಚಬೇಕು. ಈಗ ತುಂಬ ಜನರು ವಿಟಮಿನ್ C ಹಾಕ್ಲಿಕ್ಕೆ ತುಂಬ ಇಷ್ಟಪಡುತ್ತಾರೆ. ಲೇಕಿನ್ ನಿಮ್ಮದು ವಿಟಮಿನ್ C ಕ್ರೀಮ್ ಹಚ್ಚುವಾಗ ಬರೀ ಸ್ಕಿನ್ನಿಗೆ ಮಾತ್ರ ಅದು ಸಿಗುತ್ತೆ, ಫುಲ್ ಬಾಡಿಗೆ ಸಿಗೋದಿಲ್ಲ. ಅದಕ್ಕೆ ವಿಟಮಿನ್ C ಟ್ಯಾಬ್ಲೆಟ್ಸ್ ತಗೊಳ್ಳಿ, ಓರಲ್ ಗ್ಲೂಟಥಿಯೋನ್ ಸಪ್ಲಿಮೆಂಟ್ಸ್ ತಗೋಬಹುದು. ಹಚ್ಚಲಿಕ್ಕೆ ಮಾತ್ರ ಸ್ಕಿನ್ನಿಗೆ ಆರ್ಬ್ಯೂಟಿನ್, ಲಿಕರಿಸ್ ಇಂಥ ಪದಾರ್ಥವನ್ನು ಹಚ್ಚಬೇಕು. ಈಗ ನಿಮ್ಮ ಚರ್ಮ ವೈದ್ಯರು ನಿಮ್ಮ ಚರ್ಮ ನೋಡಿಬಿಟ್ಟು ಯಾವ ಟೈಪ್ ಆಫ್ ಫಾರ್ಮ್ಯುಲೇಷನ್ ಸೆಟ್ ಆಗುತ್ತೆ ಅಂತ ಹೇಳ್ತಾರೆ. ಕ್ರೀಮ್ ಟೈಪ್, ಆಯಿಂಟ್ಮೆಂಟ್ ಟೈಪ್, ಇಲ್ಲಾಂದರೆ ಜೆಲ್ ಟೈಪ್. ಈಗ ತುಂಬ ಪಿಂಪಲ್ ಇದ್ದವರಿಗೆ ಕ್ರೀಮ್ ಟೈಪ್ ಹಾಕಿದರೆ ಮೊಡವೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಜೆಲ್ ಟೈಪ್ ಆಫ್ ಫಾರ್ಮ್ಯುಲೇಷನ್ಸ್ ಕೊಡ್ತೀವಿ. ಆಲ್ವೇಸ್ ನೀವು ಪದಾರ್ಥ ಬೈ ಮಾಡುವಾಗ, ಈಗ ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮಾತ್ರ ನೋಡಿಬಿಟ್ಟು ಬೈ ಮಾಡಬೇಡಿ. ಫಸ್ಟ್ ಹೋಗಿಬಿಟ್ಟು ನಿಮ್ಮ ಡಾಕ್ಟ್ರ್ ಹತ್ರ ಮಾತಾಡಿ ನಿಮ್ಮ ಸ್ಕಿನ್ ಟೈಪ್ ಏನಂತ ತಿಳಿದುಕೊಂಡು ಆಮೇಲೆ ಬೈ ಮಾಡಿ. ತುಂಬ ಸೆಕೆ ಇದ್ದಾಗ ಸೆಕೆ ಬೊಕ್ಕೆ ಇಲ್ಲಾಂದರೆ ಮಿಲಿಯೇರಿಯಾ ಅಂತ ಹೇಳ್ತೀವಿ, ಮಿಲಿಯೇರಿಯಾ ಸಹ ಬರಬಹುದು. ಆ ಸೆಕೆ ಬೊಕ್ಕೆ ಬಂದಾಗ ತುಂಬ ಎಸ್ಪೆಷಲಿ ಸಣ್ಣ ಮಕ್ಕಳಿಗೆ, ಕೂಸಿಗೆ ಜಸ್ಟ್ ಡೆಲಿವರಿ ಆದಮೇಲೆ ಅವ್ರಿಗೆ ತುಂಬ ಓದ್ಕೊಂಡಿರ್ತಾರೆ. ಆ ಥರ ಮಾಡಬೇಡಿ. ಸ್ವಲ್ಪ ಲೈಟಾಗಿ ಕಾಟನ್ ಬಟ್ಟೆನ ಹಾಕಿಬಿಡಿ. ಚೆನ್ನಾಗಿ ಆಟ ಆಡಲಿ ಮಗು. ತುಂಬ ಮಗುನ ಕವರ್ ಮಾಡಿ ಇಟ್ಟಿದ್ರೆ ಸಣ್ಣ ಪಿಂಪಲ್ಸ್ ಥರ ರವೆ ಥರ ಇರುತ್ತೆ ಮೈ ಮೇಲೆ. ಅದಕ್ಕೆ ಸಿಂಪ್ಲಿ ಕ್ಯಾಲಮಿನ್ ಲೋಷನ್ ಹಾಕಿದ್ರೂ ಸಾಕು. ತುಂಬ ಎಣ್ಣೆ ಮಸಾಜ್ ಮಾಡಬಾರ್ದು ಮಕ್ಕಳಿಗೆ. ಜಸ್ಟ್ ಒಂದು ಲೈಟ್ ಎಣ್ಣೆ ಕೋಟಿಂಗ್ ಕೊಟ್ಬಿಟ್ಟು ಬೇಗ ಸ್ನಾನ ಮಾಡಿಸಿ, ಸ್ನಾನ ಆದಮೇಲೆ ಒಂದು ಲೈಟ್ ಲಿಕ್ವಿಡ್ ಮಾಯ್ಶ್ಚರೈಸರ್ ನಾನು ಹಚ್ಚಿದ್ರೆ ಸಾಕು.